ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೂ ಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ನಾವು ಕಳಿಸೋ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ತಟ್ಟಂತೆ ಬರುತ್ತವೆ. ನೋಡಿ ಫ್ರೆಂಡ್ಸ್, SSLC ಹಿಸ್ಟ್ರಿ ಕ್ವಶನ್ ವಿತ್ ಆನ್ಸರ್. SSLC ವಾರ್ಷಿಕ ಎಕ್ಸಾಮ್ ಉಳಿದಿರೋದು ಇನ್ನು 35 ದಿನ. ಅದೇ ಜೋಶ್ನಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 1 ಅಂಕದ ಪ್ರಶ್ನೆಗಳು. ಗ್ರಾಮೀಣಾಭಿವೃದ್ಧಿ ಎಂದರೇನು? ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನತಿಸುವುದೇ ಗ್ರಾಮೀಣಾಭಿವೃದ್ಧಿ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಗ್ರಾಮದ ಆಡಳಿತಾಧಿಕಾರಿ ಮತ್ತು ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸುವುದೇ ಅಧಿಕಾರಿ ವಿಕೇಂದ್ರೀಕರಣ ಅಥವಾ ಗ್ರಾಮ ಸ್ವರಾಜ್ಯ. ಸಾರ್ವಜನಿಕ ಆಡಳಿತ ಎಂದರೇನು? ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾಲಗಳ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಆಡಳಿತ. ಮುಂಗಡಪತ್ರ ಅಥವಾ ಆಯವ್ಯಯ ಎಂದರೇನು? ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯೇ ಆಯವ್ಯಯ ಅಥವಾ ಮುಂಗಡಪತ್ರ. ಪ್ರತ್ಯಕ್ಷ ತೆರಿಗೆ ಎಂದರೇನು? ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಪಾವತಿಸುವಂತಹ ತೆರಿಗೆ. ಪರೋಕ್ಷ ತೆರಿಗೆ ಎಂದರೇನು? ಸರ್ಕಾರವು ವಿಧಿಸುವ ತೆರಿಗೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯ ಇರುವಂತಹ ತೆರಿಗೆಯೇ ಪರೋಕ್ಷ ತೆರಿಗೆ ಎನ್ನುವರು. ಉದ್ಯಮಶೀಲತೆ ಎಂದರೇನು? ಉದ್ಯಮಶೀಲತೆ ಎಂದರೆ ಒಂದು ಉದ್ಯಮಿಯ ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳು. ಮಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು? ಇದನ್ನು ಪ್ರಯೋಗಿಸಿದವರು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಉತ್ತರ ಅಲೆಕ್ಸಾಂಡರ್ ರೀಡ್. ಒಡೆಯರ ಮನೆತನದ ಸ್ಥಾಪಕರು. ಮೈಸೂರು ಒಡೆಯರ ಮನೆತನದ ಸ್ಥಾಪಕರು ಯದುರಾಯ್. 2 ಅಂಕದ ಪ್ರಶ್ನೆಗಳು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳೇನು? ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳು ಕೃಷಿ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಪೂರೈಕೆ, ಹಸುವಿನಿಂದ ಜನರಿಗೆ ಮುಕ್ತಿ ಹಾಗೂ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ. ದೊಂಬಿಯ ನಿಯಂತ್ರಣ ಕ್ರಮಗಳು. ಅಧಿಕಾರಿಗಳ ಸಮಯ ಪ್ರಜ್ಞೆ, ಪೊಲೀಸ್, ರಕ್ಷಣಾ ಪಡೆ, ಕಾನೂನು ಮುಂತಾದ ಸಾಧನೆಗಳು. ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ರೀತಿಯನ್ನು ವಿವರಿಸಿ. ನಿಜಾಮ ಸ್ವತಂತ್ರವಾಗಿರಲು ಬಯಸಿದ. ರೈತರ ಸಶಸ್ತ್ರ ಹೋರಾಟ. ರಜಾಕಾರರ ಬಗ್ಗೆ ಜನರಲ್ಲಿ ವ್ಯಾಪಕ ವಿರೋಧ. ಭಾರತ ಸೈನ್ಯ ಮಧ್ಯಪ್ರವೇಶ. ಹೈದರಾಬಾದ್ ಭಾರತದಲ್ಲಿ ವಿಲೀನ. ಮಳೆ ನೀರು ಕೊಯ್ಲು ಕಡ್ಡಾಯವಾಗಿದೆ ಹೇಗೆ? ನೀರು ಅತಿ ಅಮೂಲ್ಯ. ಭಾರತದಲ್ಲಿ ಜಲಸಂಪತ್ತಿನ ಹಂಚಿಕೆಯಲ್ಲಿ ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆ, ಬೇಸಿಗೆಯಲ್ಲಿ ನೀರಿನ ಕೊರತೆ ಇದೆ. ಭಾರತವು ಸ್ವಾತಂತ್ರ್ಯ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ಸಂಸ್ಥಾನಗಳಲ್ಲಿ ವಿಲೀನೀಕರಣ, ಸರ್ಕಾರದ ರಚನೆ, ಕೋಮುಗಲಭೆ. ಇವಾಗ 3 ಅಂಕದ ಪ್ರಶ್ನೆಗಳು. ಮಾರ್ತಾಂಡವರ್ಮನ ಸಾಧನೆಗಳೇನು? ಮಾರ್ತಾಂಡವರ್ಮನ ಸಾಧನೆಗಳು ಡಚ್ಚರ ವಿರುದ್ಧ ಹೋರಾಡಿದ, ಕರಿಮೆಣಸಿನ ವ್ಯಾಪಾರದ ಮೇಲೆ ಹಿಡಿತ, ರಾಜಧಾನಿಯನ್ನು ಸ್ಥಳಾಂತರಿಸಿದ, ಕೊಚ್ಚಿ ವಿಶ್ವ ಸಾಂಬಾರ್ ಪದಾರ್ಥದ ಕೇಂದ್ರವಾಯಿತು, ತಿರುವಾಂಕೂರು ಶ್ರೀಮಂತ ಸಂಸ್ಥಾನವಾಯಿತು, ಡಚ್ಚರು ಅಪಾರ ನಷ್ಟದೊಂದಿಗೆ ಸೋಲು. ದೂರಸಂವೇದಿ ತಂತ್ರಜ್ಞಾನದ ಉಪಯೋಗಗಳು. ಕಡಿಮೆ ವೆಚ್ಚ ಮಾಹಿತಿ ಸಂಗ್ರಹಣೆ, ಶೀಘ್ರ ಮಾಹಿತಿ ಪಡೆಯಲು ಸಹಾಯಕ, ನೈಸರ್ಗಿಕ ವಿಕೋಪ ಪ್ರದೇಶಗಳ ಅಧ್ಯಯನ, ವಸ್ತುಗಳ ಮೇಲೆ ನೇರ ಸಂಪರ್ಕ ಹೊಂದದೆ ಮಾಹಿತಿ ಸಂಗ್ರಹ, ನೈಜ ಮಾಹಿತಿ, ಉಪಗ್ರಹ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಬಹುದು. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಕಾರ್ಯ. ರಸ್ತೆ ಸೌಲಭ್ಯ, ವೈದ್ಯಕೀಯ ಸೇವೆ, ಸ್ವಚ್ಛತಾ ಕಾರ್ಯ, ವಸತಿ ಯೋಜನೆ, ಕೈಗಾರಿಕಾ ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ಅಭಿವೃದ್ಧಿ ಇನ್ನಿತರ ಕಾರ್ಯಗಳು. ಉದ್ಯಮಶೀಲತೆಯ ಗುಣಲಕ್ಷಣಗಳು. ಸೃಜನಾತ್ಮಕ, ಕ್ರಿಯಾತ್ಮಕ, ನಾಯಕತ್ವ, ಸಮಸ್ಯೆ ಪರಿಹಾರ,
ಗುಂಪು ಕಟ್ಟುವುದು ವಚನಬದ್ಧತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್. ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಇದೇ ಜೋಶ್ನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.